ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ.ಆರ್. ಗವಾಯ್ questioned whether the Supreme Court should remain powerless when governors delay or block bills passed by state legislatures. ರಾಜ್ಯ ಸರ್ಕಾರ ಶಾಸಕಾಂಗ ಅಂಗೀಕರಿಸಿದಂತಹ ವಿಧೇಯಕಗಳನ್ನ ಒಂದು ವೇಳೆ ರಾಜ್ಯಪಾಲರು ತಡೆ ಹಿಡಿಯೋದು ಅಥವಾ ಅದನ್ನ ವಿಳಂಬ ಮಾಡೋದರ ಬಗ್ಗೆ ಸುಪ್ರೀಂ ಕೋರ್ಟ್ ನೋಡ್ಕೊಂಡು ಸುಮ್ಮನೆ ಕುತ್ಕೋಬೇಕಾ, ಅಸಹಾಯಕವಾಗಿ ಉಳಿಬೇಕಾ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ.ಆರ್. ಗವಾಯ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಗವರ್ನರ್ಸ್ ರೋಲ್ ಇನ್ ಬಿಲ್, ಇದರ ಬಗ್ಗೆ ನೀವು ಮೊದಲಿಂದ ನ್ಯೂಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಂಡರ್ ಆರ್ಟಿಕಲ್ 200 ಆಫ್ ದಿ ಕಾನ್ಸ್ಟಿಟ್ಯೂಷನ್, a governor can assent, withhold, return, accept money bills or reserve bills for the president, but delays have raised concerns about misuse. ಸಂವಿಧಾನದ 200ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಈ ವಿಧೇಯಕಗಳಿಗೆ ಒಂದು ಸಮ್ಮತಿ ನೀಡಬಹುದು, ಅಸೆಂಟ್, ವಿಥ್ಹೋಲ್ಡ್ ತಡೆ ಹಿಡಿಬಹುದು, ಅಥವಾ ರಿಟರ್ನ್ ಮರುಪರಿಶೀಲನೆಗೆ ಕಳಿಸಬಹುದು. ಆದ್ರೆ ನೋಡಿ, ಮನಿ ಬಿಲ್ಗಳನ್ನ ಅವರು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅದರ ಬಗ್ಗೆ ಅವರಿಗೆ ಬಹಳ ಅಧಿಕಾರ ಇರೋದಿಲ್ಲ. ಅಥವಾ ರಾಷ್ಟ್ರಪತಿಗಳಿಗೋಸ್ಕರ ಬೇರೆ ಬಿಲ್ಗಳನ್ನ ಕಾಯ್ದಿರಿಸಬಹುದು. ಆದ್ರೆ ಈ ಅಧಿಕಾರವನ್ನ ಎಷ್ಟೋ ಗವರ್ನರ್ಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಕಳವಳ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅನ್ನೋದು ಈ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇನ್ನು ಜುಡಿಷಿಯಲ್ ರಿವ್ಯೂ ಅಂತಂದ್ರೆ ಏನು? ಹಾಗಾದ್ರೆ ಜುಡಿಷಿಯಲ್ ರಿವ್ಯೂ is the power of courts to examine the constitutionality of legislative or executive actions, forming part of the basic structure doctrine. ಮುಖ್ಯವಾಗಿ ನ್ಯಾಯಾಂಗ ಸಂವಿಧಾನದ ಯಾವುದಾದ್ರೂ ಒಂದು ವಿಷಯ ಸಂವಿಧಾನಕ್ಕೆ ಸರಿಯಾಗಿ ಹೊಂದುತ್ತಾ, ಅದು ಸಂವಿಧಾನ ಬದ್ಧವಾಗಿದೆಯಾ ಅದು ಅಂತ ಪರಿಶೀಲನೆ ಮಾಡುವಂತ ಅಧಿಕಾರವನ್ನ ನ್ಯಾಯಾಂಗ ವ್ಯವಸ್ಥೆ ಹೊಂದಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಶಾಸಕಾಂಗ, ಉಳಿದ 2 ಅಂಗಗಳಿರುತ್ತಲ್ವಾ, ಆ ಅಂಗಗಳ ಕ್ರಮಗಳನ್ನ ಸರಿಯಾಗಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ನ್ಯಾಯಾಲಯ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಅದು ಸಂವಿಧಾನ ಬದ್ಧವಾಗಿದೆಯಾ ಇಲ್ವಾ ಅಂತ. ಹಾಗಾಗಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಬರುತ್ತೆ, ಕ್ವಾಲಿಟಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. ಯಾವುದು ಸಂವಿಧಾನದ ಮೂಲಭೂತ ಸಂರಚನೆಗೆ ಸರಿ ಹೊಂದುತ್ತೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ನಲ್ಲಿ ಅದು ಬರುತ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ರಾಜ್ಯಪಾಲರ ಅಧಿಕಾರ ಅನ್ನೋದು ನ್ಯಾಯಾಂಗ ನಿಯಂತ್ರಣ ಅದರ ಅಂಡರಲ್ಲಿ ಬರಬೇಕು, ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಇರಬೇಕು ಅಂತ ಸಿಜೆಐ ಅವರ ಈ ಹೇಳಿಕೆ. ಸಿಜೆಐ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ.ಆರ್. ಗವಾಯ್ ಅವರು ಈಗ ಕೊಟ್ಟಿರುವಂತಹ ಹೇಳಿಕೆ, ಗವರ್ನರ್ಗಳು ಸಹ ಸಂವಿಧಾನದ ಅಡಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ನ್ಯಾಯಾಂಗ ನಿಯಂತ್ರಣದ ಅಡಿಯಲ್ಲಿ ಬರ್ತಾರೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ದ ಗ್ರೂಪ್ ಆಫ್ ಮಿನಿಸ್ಟರ್ಸ್ GOM on GST has approved simplified 2-rate GST structure and will recommend it to the GST Council for final decision. ಸರಕು ಸೇವಾ ತೆರಿಗೆ GST ಸಂಬಂಧಪಟ್ಟ ಹಾಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಇದು ಏನ್ ಮಾಡಿದ್ದಾರೆ, ಈಗ ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿರೋದು ನಿನ್ನೆ ಮೊನ್ನೆ ನೋಡಿದ್ವಿ ನಾವು, ನೆನಪಾಗಿರಬಹುದು ನಿಮಗೆ. ಹಾಗಾಗಿ ಆ GST 2 ಹಂತದ ವ್ಯವಸ್ಥೆಯನ್ನ ಸರಳೀಕೃತಗೊಳಿಸಿದ್ದಾರೆ, ಸಿಂಪ್ಲಿಫೈ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಮಂತ್ರಿಗಳ ಅಥವಾ ಈ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಪ್ರೂವ್ ಮಾಡಿದೆ, ಅನುಮೋದನೆಯನ್ನ ನೀಡಿದೆ. ಮತ್ತೆ ಇದು ಆಮೇಲೆ ಎಲ್ಲಿ ರವಾನೆ ಆಗುತ್ತೆ? GST ಮಂಡಳಿಗೆ ರವಾನೆ ಆಗುತ್ತೆ, GST ಕೌನ್ಸಿಲ್ಗೆ ಅದನ್ನ ಕಳಿಸ್ತಾರೆ ಫೈನಲ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ. ಇನ್ನು GST ಕೌನ್ಸಿಲ್ ಅಂತಂದ್ರೆ ಏನು? ಹಾಗಾದ್ರೆ ಇದು ಮುಖ್ಯವಾಗಿ ಚೇರ್ಡ್ ಬೈ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ಈ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನ ಮುಖ್ಯವಾಗಿ ಕೇಂದ್ರ ಹಣಕಾಸು ಸಚಿವರು ವಹಿಸಿಕೊಂಡಿರ್ತಾರೆ. ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದೊಂದು ಸಂವಿಧಾನಿಕ ಸಂಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆ. ಯಾವ ಆರ್ಟಿಕಲ್ ನೋಡಿ, ಆರ್ಟಿಕಲ್ 279A, ಇಟ್ ರೆಕಮೆಂಡ್ಸ್ ರೇಟ್ಸ್, ಎಕ್ಸೆಂಪ್ಷನ್ಸ್ ಅಂಡ್ ಮಾಡೆಲ್ ಲಾಸ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್. ಇದೇನ್ ಮಾಡುತ್ತೆ ಈ GST ಕೌನ್ಸಿಲ್ ಅಂತಂದ್ರೆ, ಈಗ ನಮ್ GST ಇದೆಯಲ್ವಾ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅದಕ್ಕೋಸ್ಕರ ತೆರಿಗೆ ದರ ವಿನಾಯಿತಿ ಕಾನೂನುಗಳನ್ನ ಶಿಫಾರಸು ಮಾಡೋದು GST ಕೌನ್ಸಿಲ್ನ ಕೆಲಸ. ಇನ್ನು ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಅಂತ ಒಂದು ಟರ್ಮ್ ಬಂದಿದೆ. ಇಟ್ ಈಸ್ ದಿ ಅವರೇಜ್ ವೇಟೆಡ್ ರೇಟ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ಸ್ ವಿಚ್ ಹ್ಯಾಸ್ ಫಾಲನ್ ಫ್ರಾಮ್ 14.4% in 2017 to about 11.6% 2025 ಆಸ್ ಪರ್ ದಿ SBI ರಿಸರ್ಚ್. SBI ಸಂಶೋಧನೆ ಪ್ರಕಾರ GST ಜಾರಿಯಾದಾಗ 2017ರ ಸಮಯದಲ್ಲಿ ತೆರಿಗೆ ದರ
ಏನು ಕಲೆಕ್ಷನ್ ಆಗಿರೋದು ಅದರ ಒಂದು ದರ 14.4ರಷ್ಟಿತ್ತು. ಈಗ 2025ರ ವೇಳೆಗೆ ಅದು 11.6ಕ್ಕೆ ಇಳಿದಿದೆ. ಇದರ ಅರ್ಥ ಏನು? GST ಕಲೆಕ್ಷನ್ ಇಳಿತಾ ಇದೆ ಅಂತಂದ್ರೆ ಆವಾಗ ಹೋಲಿಸಿದ್ದಕ್ಕೆ ಅಂತಂದ್ರೆ ಇಲ್ಲಿ ಎಲ್ಲೋ ಕೆಲವೊಂದು ಕಾಂಪ್ಲೆಕ್ಸಿಟಿ ಇದೆ. ಹಾಗಾಗಿ ಅದನ್ನ ಸಿಂಪ್ಲಿಫೈ ಮಾಡೋದು ಮತ್ತೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಅದನ್ನ ಜಾರಿಗೊಳಿಸುವ ಅವಶ್ಯಕತೆ ಇದೆ ಅಂತ ಇದ್ರ ಮೂಲಕ ನಮಗೆ ತಿಳಿಯುತ್ತೆ. ಈ ಕಾರಣದಿಂದಾಗಿನೇ ಈಗ ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಸಿನ್ ಟ್ಯಾಕ್ಸ್ ಅಂತ ನಿಮ್ಗೆ ಹೇಳಿದ್ದೆ ಮೊದಲು, 40% ತನಕ ಟ್ಯಾಕ್ಸ್ ವಿಧಿಸ್ತಾರೆ ಕೆಲವೊಂದು ಹಾನಿಕಾರಕ ವಸ್ತುಗಳ ಮೇಲೆ. ಮುಂದಿನ ವಿಚಾರ, ಚೀನಾಸ್ ಅಂಬಾಸಿಡರ್ ಟು ಇಂಡಿಯಾ criticized US tariffs on Chinese goods and urged India to stand firm against unfair trade restrictions while proposing closer India-China cooperation. ಚೀನಾದ ರಾಯಭಾರಿ ಅವರು ಏನ್ ಹೇಳಿದ್ದಾರೆ? ಅಮೆರಿಕ ಸುಂಕಗಳನ್ನು ಹಾಕ್ತಾ ಇರೋದನ್ನ ಟೀಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ದೃಢವಾಗಿ ನಿಲ್ಲಬೇಕು, ಅಮೆರಿಕದ ಅನ್ಯಾಯವನ್ನು ಖಂಡಿಸಬೇಕು, ಮತ್ತೆ ಚೀನಾ ಭಾರತ ಸಹಕಾರ ಹೆಚ್ಚಬೇಕು ಅಂತ ಅವರು ಸಲಹೆ ನೀಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರ, ಅನ್ರೆಗ್ಯುಲೇಟೆಡ್ ಕಾಸ್ಮೆಟಾಲಜಿ ಕ್ಲಿನಿಕ್ಸ್. ಕಾಸ್ಮೆಟಾಲಜಿ, ಸೌಂದರ್ಯವರ್ಧಕಗಳು ಅಂತ ಕೇಳ್ತೀವಲ್ವ ನಾವು, ಅಂತಹವುಗಳ ಕ್ಲಿನಿಕ್ಗಳು ದೇ ಆರ್ ರ್ಯಾಪಿಡ್ಲಿ ಎಕ್ಸ್ಪ್ಯಾಂಡಿಂಗ್ ಇನ್ ಇಂಡಿಯಾ. ನಿಯಂತ್ರಣೆ ಇಲ್ಲದೆ ವೇಗವಾಗಿ ಬೆಳೀತಾ ಇವೆ. ಆಫನ್ ರನ್ ಬೈ ಅನ್ಕ್ವಾಲಿಫೈಡ್ ಪರ್ಸನ್ಸ್. ಎಷ್ಟೋ ಸಾರಿ ಅದನ್ನು ನಡೆಸೋರು ಅದರಲ್ಲಿ ಪರಿಣಿತಿಯನ್ನು ಹೊಂದಿರೋದಿಲ್ಲ. ಅದಕ್ಕೆ ಬೇಡಿಕೆ ಇದೆ ಅಂತ ಎಲ್ಲಾ ಕಡೆ ಒಂದೊಂದು ಅಂಗಡಿಗಳು ತಯಾರಾಗ್ತಾ ಹೋಗ್ತಾ ಇವೆ. ಲೀಡಿಂಗ್ ಟು ಅನ್ಸೇಫ್ ಪ್ರೊಸೀಜರ್ಸ್. ಮತ್ತೆ ಅಲ್ಲಿ ಚಿಕಿತ್ಸೆ ಇರಬಹುದು, ಪ್ರೊಸೀಜರ್ಗಳು ಅನ್ಸೇಫ್ ಆಗಿರುತ್ತೆ. ಪೇಷಂಟ್ ಎಕ್ಸ್ಪ್ಲಾಯ್ಟೇಷನ್, ರೋಗಿಗಳನ್ನ ಶೋಷಿಸ್ತಾರೆ. ಅಂಡ್ ಕಾಲ್ಸ್ ಫಾರ್ ಸ್ಟ್ರಿಕ್ಟ್ ಗವರ್ಮೆಂಟ್ ರೆಗ್ಯುಲೇಷನ್ ಅಂಡ್ ಲೈಸೆನ್ಸಿಂಗ್. ಹೀಗಾಗಿ ಈ ಒಂದು ಕಾಸ್ಮೆಟಾಲಜಿ ಕ್ಲಿನಿಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಾದ ನಿಯಂತ್ರಣ ಮತ್ತೆ ಪರವಾನಗಿ ವ್ಯವಸ್ಥೆ ಜಾರಿಗೆ ಬರಲೇಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇನ್ನು ಕಾಸ್ಮೆಟಾಲಜಿ ಕ್ಲಿನಿಕ್ಸ್ಗಳಲ್ಲಿ ಏನೇನು ಬರುತ್ತೆ? These are centers offering cosmetic treatments like skin, hair, body procedures. But in India, many operate without proper licenses, trained professionals, or medical supervision. ಚರ್ಮ, ಕೂದಲು, ದೇಹ ಈಗ ಹಲವಾರು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವುಗಳು ಚಿಕಿತ್ಸೆಯನ್ನು ನೀಡುತ್ತವೆ, ಕಾಸ್ಮೆಟಾಲಜಿ. ಆದರೆ ಭಾರತದಲ್ಲಿ ಏನಾಗ್ಬಿಟ್ಟಿದೆ, ಕ್ಲಿನಿಕ್ಗಳಿದೆ, ಪರವಾನಗಿ ಇಲ್ಲ, ತರಬೇತಿ ಪಡೆದ ವೈದ್ಯರು ಇರೋದಿಲ್ಲ, ಕ್ಲಿನಿಕ್ ನಡೆಸೋರು ಇರೋದಿಲ್ಲ, ಯಾವುದೇ ಮೇಲ್ವಿಚಾರಣೆ ಇಲ್ಲದೆ ಕಾರ್ಯನಿರ್ವಹಣೆ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ರೆಗ್ಯುಲೇಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಏನಾದ್ರು ಇದೆಯಾ ಅಂತ ನೋಡಿದ್ರೆ, ಮೆಡಿಕಲ್ ರೆಗ್ಯುಲೇಷನ್ ಇನ್ ಇಂಡಿಯಾ. ರೆಗ್ಯುಲೇಷನ್ ಅಂತಂದ್ರೆ ನಿಯಂತ್ರಣ ವ್ಯವಸ್ಥೆ. ಹೆಲ್ತ್ ಸೆಕ್ಟರ್ ರೆಗ್ಯುಲೇಷನ್ ಫಾಲ್ ಅಂಡರ್ ಬಾಡೀಸ್ ಲೈಕ್ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಈಗ ವೈದ್ಯಕೀಯ ನಿಯಂತ್ರಣ, ಆರೋಗ್ಯ ಕ್ಷೇತ್ರ ಇದೆಲ್ಲ ಬರೋದು ಕೆಲವೊಂದು ಸಂಸ್ಥೆಗಳಿದೆ. ಉದಾಹರಣೆಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂಡ್ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್. ಆದ್ರೆ ಏನಾಗ್ಬಿಟ್ಟಿದೆ, ಬಟ್ ಲ್ಯಾಕ್ ಆಫ್ ಎನ್ಫೋರ್ಸ್ಮೆಂಟ್, ಸರಿಯಾಗಿ ಇರುವ ಕಾನೂನುಗಳನ್ನ ಜಾರಿಗೊಳಿಸ್ತಾ ಇಲ್ಲ. ಹೀಗಾಗಿ ದಿಸ್ ಅಲೌಸ್ ಇಲ್ಲೀಗಲ್ ಮೆಡಿಕಲ್ ಪ್ರಾಕ್ಟೀಸಸ್. ಇದರಿಂದಾಗಿ ಅಕ್ರಮ ಅಭ್ಯಾಸಗಳು ಮುಂದುವರ್ಕೊಂಡು ಹೋಗ್ತಾ ಇದೆ. ಅಂಡ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಟು ಕಂಟಿನ್ಯೂ. ಅದೇ ಸಂದರ್ಭದಲ್ಲಿ ನೋಡ್ತಾನೆ ಇರ್ತೇವೆ ನಾವು ಅಡ್ವರ್ಟೈಸ್ಮೆಂಟ್ ದುನಿಯಾವನ್ನ. ಪ್ರತಿಯೊಬ್ಬರು ಈ ಒಂದು ವಸ್ತುವನ್ನ ಬಳಸಿದ್ರೆ ನಿಮ್ಮ ದೇಹ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತೆ, ಸ್ಕಿನ್ ಇರಬಹುದು, ಹೇರ್ ಇರಬಹುದು, ಹೀಗೆ ಹಲವಾರು ರೀತಿಯ ತಪ್ಪು ಗ್ರಹಿಕೆಯನ್ನ ಹುಟ್ಟಿಸುವಂತ ಜಾಹೀರಾತುಗಳು ಈಗ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಈ ವಿಷಯದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ವೊಕ್ಯಾಬ್ಯುಲರಿ ನೋಡೋಣ, ಕ್ವಶನ್ಸ್ ಇದೆ ಹೇಳ್ತೇನೆ. ಫ್ರಾಮ್ ಅ ಹ್ಯಾಲೋಡ್ ಅಂಡ್ ರೆಸ್ಪೆಕ್ಟೆಡ್ ಪೊಸಿಷನ್ ಹಿ ವಾಸ್ ಓಮ್ನಿಸಿಯಂಟ್. ಹ್ಯಾಲೋಡ್ ಅಂತಂದ್ರೆ ಸೇಕ್ರೆಡ್, ಬ್ಲೆಸ್ಡ್, ಹೋಲಿ, ಪವಿತ್ರ ಅಂತ. ರೆಸ್ಪೆಕ್ಟೆಡ್ ಪೊಸಿಷನ್, ಗೌರವಯುತವಾದ ಒಂದು ಸ್ಥಾನ. ಅವರು ಹಿ ವಾಸ್ ಓಮ್ನಿಸಿಯಂಟ್. ಓಮ್ನಿಸಿಯಂಟ್ ಅಂದ್ರೆ ಎಲ್ಲವನ್ನ ತಿಳಿದವರು, ಸರ್ವಜ್ಞ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ, ಅಂದ್ರೆ ಎಲ್ಲವನ್ನ ತಿಳಿದವರು. ಆಲ್ ನೋವಿಂಗ್, ಆಲ್ ಸೀಯಿಂಗ್ ಆಲ್ ಥಿಂಗ್ಸ್. ಹಿಸ್ ರೋಲ್ ಇನ್ವಾಲ್ವ್ಡ್ ಅಸೆಸ್ಸಿಂಗ್ ದ ಸಿಚುವೇಶನ್. ಅವರ ಕೆಲಸ ಒಂದು ಪರಿಸ್ಥಿತಿಯನ್ನ, ಸಿಚುವೇಶನ್ ಅನ್ನ ಅಸೆಸ್ಮೆಂಟ್ ಅಂತ ನೀವು ಕೇಳ್ತಾ ಇರಬಹುದು ಕೆಲವೊಂದು ಕಡೆ. ಅಸೆಸ್ಸಿಂಗ್ ಅಂತಂದ್ರೆ ಇವ್ಯಾಲ್ಯುಯೇಟಿಂಗ್, ಜಡ್ಜಿಂಗ್, ಅನಲೈಸಿಂಗ್, ಮೌಲ್ಯಮಾಪನ ಮಾಡೋದು. ಅಂಡ್ ಹಿ ವಾಸ್ ಟಾಸ್ಕ್ಡ್ ಟು ಎಕ್ಸ್ಟ್ರಿಕೇಟ್ ದಿ ಟ್ರ್ಯಾಪ್ಡ್ ವರ್ಕರ್ಸ್. ಅವರಿಗೆ ಒಂದು ಕೆಲಸ ಕೊಡಲಾಗಿತ್ತು. ಏನು? ಎಕ್ಸ್ಟ್ರಿಕೇಟ್ ಅಂತಂದ್ರೆ ಫ್ರೀ, ರಿಲೀಸ್, ರೆಸ್ಕ್ಯೂ, ಹೊರತೆಗೆಯೋದು. ಯಾರನ್ನ? ಟ್ರ್ಯಾಪ್ಡ್ ವರ್ಕರ್ಸ್, ಸಿಕ್ಕಿಬಿದ್ದ ಕೆಲಸಗಾರರನ್ನ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಅವರನ್ನ ಹೊರತೆಗೆಯೋದು, ಆ ಸಿಚುವೇಶನ್ ಇಂದ ಪಾರ್ ಮಾಡೋದು. ಹಿಸ್ ಇನಿಷಿಯಲ್ ಕರ್ಸರಿ ಗ್ಲಾನ್ಸ್ ಎಟ್ ದಿ ಪ್ರಾಬ್ಲಮ್ ಶೋಡ್ ಇಟ್ ವಾಸ್ ಮೋರ್ ಕಾಂಪ್ಲೆಕ್ಸ್ ದೆನ್ ಇಟ್ ಸೀಮ್ಡ್.
ಇನಿಷಿಯಲ್, ಕರ್ಸರಿ ಅಂತ ನೋಡಿ, ಬ್ರೀಫ್, ಕ್ವಿಕ್, ಸೂಪರ್ಫಿಷಿಯಲ್. ಒಂದು ಮೇಲ್ನೋಟ ಅಂತ ಹೇಳ್ತೀವಲ್ವಾ, ಮೇಲ್ನೋಟಕ್ಕೆ ಪ್ರಾಬ್ಲಮ್ ಅಷ್ಟೇನು ಬಹಳ ದೊಡ್ಡ ಮಟ್ಟದ್ದು ಅಂತ ಅನಿಸ್ತಾ ಇರಲಿಲ್ಲ. ಆದ್ರೆ ನಿಜಾನವಾಗಿ ಅವರ ಇನಿಷಿಯಲ್ ಕರ್ಸರಿ ಗ್ಲಾನ್ಸ್ ಇಂದಾಗಿ ನೋಡಿದಾಗ ಗೊತ್ತಾಯ್ತು, ಮೊದ್ಲು ಅಂದ್ಕೊಂಡಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಇಟ್ ವಾಸ್ ಮೋರ್ ಕಾಂಪ್ಲೆಕ್ಸ್ ದೆನ್ ಇಟ್ ಸೀಮ್ಡ್. ನೋಡೋಷ್ಟು ಸುಲಭ ಅಲ್ಲ, ಅದು ಸ್ವಲ್ಪ ಹೆಚ್ಚು ಸಂಕೀರ್ಣ ಆಗಿದೆ ಆ ಒಂದು ಸಮಸ್ಯೆ ಅಂತ ಗೊತ್ತಾಯ್ತು. ಇವತ್ತಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ರೋಲ್ ಆಫ್ ಗವರ್ನರ್ಸ್ ಇನ್ ದಿ ಲೆಜಿಸ್ಲೇಟಿವ್ ಪ್ರೊಸೆಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಗವರ್ನರ್ ಕ್ಯಾನ್ ರಿಟರ್ನ್ ಅ ಮನಿ ಬಿಲ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ರೀಕನ್ಸಿಡರೇಷನ್. ಮನಿ ಬಿಲ್ ಕಳಿಸ್ಲಿಕ್ಕೆ ಆಗತ್ತಾ ಅವ್ರ ಹತ್ರ? ಮೊದಲನೇದು ಕ್ವಶನ್. ಗವರ್ನರ್ ಮೇ ರಿಸರ್ವ್ ಸರ್ಟೆನ್ ಬಿಲ್ಸ್ ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್. ಅಲ್ವಾ, ಕೆಲವೊಂದು ಬಿಲ್ಗಳನ್ನ ಪ್ರೆಸಿಡೆಂಟ್ ಕನ್ಸಿಡರೇಷನ್ಗೋಸ್ಕರ ಅವರು ರಿಸರ್ವ್ ಮಾಡಿ ಇಡಬಹುದು. ಅನ್ರೀಸನಬಲ್ ಡಿಲೇ ಬೈ ಗವರ್ನರ್ಸ್ ಇನ್ ಆಕ್ಟಿಂಗ್ ಆನ್ ಬಿಲ್ಸ್ ರೈಸಸ್ ಕನ್ಸರ್ನ್ಸ್ ಆಫ್ ಮಿಸ್ಯೂಸ್ ಆಫ್ ಆರ್ಟಿಕಲ್ 200. ಅನ್ರೀಸನಬಲ್ ಡಿಲೇ, ಸರಿಯಾದ ಕಾರಣನೇ ಕೊಡದೆ ಡಿಲೇ ಮಾಡ್ತಾ ಇರೋದು. ಹೀಗಾಗಿ ಇದೇನ್ ತೋರಿಸುತ್ತೆ? ಆರ್ಟಿಕಲ್ 200 ಅನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅನ್ನೋದು ತೋರಿಸುತ್ತೆ. ಹಾಗಾಗಿ ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2 ಕರೆಕ್ಟ್. ಎಕ್ಸಾಮ್ ನಲ್ಲಿ ಕ್ವಶನ್ ನೋಡ್ಕೊಳ್ಳಿ ಕರೆಕ್ಟ್. ವಾಟ್ ಆರ್ ದಿ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಯಾವ್ಯಾವ್ದು ಅಂತ, ಹೌ ಮೆನಿ ಅಂತಂದ್ರೆ ಎಷ್ಟು ಕರೆಕ್ಟ್ ಅಂತ, ಎಷ್ಟು ಅಂತ ಗೊತ್ತಿರ್ಬೇಕಾದ್ರೆ ಪ್ರತಿಯೊಂದು ಸ್ಟೇಟ್ಮೆಂಟು ಸರಿ ಇದೆಯಾ ಇಲ್ವಾ ಅಂತ ಗೊತ್ತಿರ್ಬೇಕಾಗುತ್ತೆ. ಹಾಗಾಗಿ ಎಲಿಮಿನೇಟ್ ಮಾಡೋ ಚಾನ್ಸಸ್ ಇರೋದಿಲ್ಲ. 3 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಗೊತ್ತಿದ್ರೆ ಮಾತ್ರ ಹೌ ಮೆನಿ ಅನ್ನೋದಕ್ಕೆ ನೀವು ಆನ್ಸರ್ ಮಾಡಬಹುದು. ಇಲ್ಲಿ 1 ಇಸ್ ಇನ್ಕರೆಕ್ಟ್. ಯಾಕೆ? ಮನಿ ಬಿಲ್ಸ್ ಕ್ಯಾನಾಟ್ ಬಿ ರಿಟರ್ನ್. ಮನಿ ಬಿಲ್ಗಳನ್ನ ರಿಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ. 2ನೇದು 3ನೇದು ಕರೆಕ್ಟ್. ಆರ್ಟಿಕಲ್ 200 ಮತ್ತೆ ಸಿಜಿಐ ಈಗ ಹೇಳ್ತಿರೋದೇ ಅಲ್ವಾ, ಮಿಸ್ಯೂಸ್ ಆಗ್ತಾ ಇದೆ ಅಂತ. ವಿತ್ ರೆಫರೆನ್ಸ್ ಟು GST framework in India, consider the following statements. GST Council is a constitutional body created under Article 279A of the Constitution. GST Council has the power to decide GST rates and exemptions, and its decisions are binding on Parliament. ಬೈಂಡಿಂಗ್ ಅಂತಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ, ಅದು ಹೇಳಿದ್ಮೇಲೆ ಮುಗೀತು. ಪಾರ್ಲಿಮೆಂಟ್ ಅದನ್ನ ಒಪ್ಕೊಳ್ಳೇಬೇಕು, ಮಾಡ್ಲೇಬೇಕು, ಅದಕ್ಕೆ ಬದ್ಧವಾಗಿರ್ಲೇಬೇಕು, ಬಾಧ್ಯತೆ ಹೊಂದಿರುತ್ತೆ ಅಂತ. ಅದು ಬೈಂಡಿಂಗ್ ಅನ್ನೋದು ಯೋಚನೆ ಮಾಡಿ. ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಅಂಡರ್ GST has declined over time from 14.4% to about 11.6%. ಎಷ್ಟು ಕರೆಕ್ಟ್ ಇದರಲ್ಲಿ? 2 ಕರೆಕ್ಟ್. ಯಾವ್ದು ಇನ್ಕರೆಕ್ಟ್ ಹೇಳಿ? ಸ್ಟೇಟ್ಮೆಂಟ್ 2 is wrong. ಯಾಕೆ? ಬಿಕಾಸ್ GST Council recommends rates and exemption. ರೇಟ್ಸ್ ಎಕ್ಸೆಂಪ್ಷನ್ ಅನ್ನ ರೆಕಮೆಂಡ್ ಮಾಡೋದು ಹೌದು ಅದ್ರ ಕೆಲಸ, ಆದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಬೈಂಡಿಂಗ್ ಡಿಸಿಷನ್ ಮೇಕಿಂಗ್ ಓವರ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಪವರೇ ಹೆಚ್ಚು ಮೇಲೆ ಇರುತ್ತೆ. GST ಕೌನ್ಸಿಲಿನ ರೆಕಮೆಂಡೇಶನ್ ಬೈಂಡಿಂಗ್ ಅಲ್ಲ. ಇವತ್ತಿನ ಒಂದು ಆರ್ಟಿಕಲ್ ಇತ್ತು, ಅದರ ನೋಡೋಣ. ಲಾ ಫೇರ್ ಪಾಲಿಟಿಕ್ಸ್, ಫೆಡರಲ್ ಪ್ರಿನ್ಸಿಪಲ್ಸ್ ಮಸ್ಟ್ ನಾಟ್ ಬಿ ಅಂಡರ್ಮೈನ್ಡ್ ಇನ್ ದ ನೇಮ್ ಆಫ್ ಪ್ರಾಬಿಟಿ. ಪ್ರಾಬಿಟಿ ಇನ್ ಗವರ್ನೆನ್ಸ್ ಅನ್ನೋದೆಲ್ಲ ಬರುತ್ತೆ, ನಿಮ್ಗೆ ಎಥಿಕ್ಸ್ ನಲ್ಲೂ ಬರುತ್ತೆ. ಏನಾಗ್ತಾ ಇದೆ ಅಂತ ನೋಡೋಣ ಮೊದಲು. ವಾಟ್ಸ್ ಹ್ಯಾಪನಿಂಗ್? ದ ಸೆಂಟರ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ 3 new bills, ಇನ್ಕ್ಲೂಡಿಂಗ್ 1 ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಕೇಂದ್ರ 3 ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ದೀಸ್ ಬಿಲ್ಸ್ ಸೇ ದಟ್ ಇಫ್ ದಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ or ministers are charged by a law enforcement agency for an offense punishable with 5 years or more, they will lose their position immediately. ಅದರ ಅರ್ಥ ಏನು? ಈಗ ಒಂದು ವೇಳೆ ಪ್ರಧಾನಮಂತ್ರಿಗಳು ಅಥವಾ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ, ಯಾವುದಾದ್ರೂ ರಾಜ್ಯದ ಮಂತ್ರಿಗಳು ಅವರ ಮೇಲೆ ಒಂದು ಯಾವುದೋ ಲಾ ಏಜೆನ್ಸಿ ಅವರ ಮೇಲೆ ಆರೋಪವನ್ನು ಮಾಡಿದೆ, ಅದು ಹೇಗಿರಬೇಕು? ಅಫೆನ್ಸ್ ಪನಿಷಬಲ್ ವಿತ್ 5 years or more. ಆ ಒಂದು ತಪ್ಪಿಗೆ ಆ ಒಂದು ಶಿಕ್ಷೆ ಎಷ್ಟಿರಬೇಕು? 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷದ ಶಿಕ್ಷೆ ಹೊಂದಿರುವ ಅಪರಾಧದ ಆರೋಪ ಅವರ ಮೇಲೆ ಬಂದ್ರೆ ದೇ ವಿಲ್ ಲೂಸ್ ದರ್ ಪೊಸಿಷನ್. ಅವರು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ ಇಮಿಡಿಯೇಟ್ಲಿ. ದ ಗವರ್ಮೆಂಟ್ ಸೇಸ್ ಇಟ್ ಇಸ್ ಟು ಇಂಪ್ರೂವ್ ಪ್ರಾಬಿಟಿ. ಪ್ರಾಬಿಟಿ ಅಂದ್ರೆ ಆನೆಸ್ಟಿ ಅಂಡ್ ಅಕೌಂಟೆಬಿಲಿಟಿ ಇನ್ ಪಾಲಿಟಿಕ್ಸ್. ರಾಜಕೀಯದಲ್ಲಿ ಆನೆಸ್ಟಿಯನ್ನ, ಅಕೌಂಟೆಬಿಲಿಟಿಯನ್ನ, ಹೊಣೆಗಾರಿಕೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇದನ್ನ ತರ್ತಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ವೈ ಇಸ್ ದೇರ್ ಅ ಕನ್ಸರ್ನ್? ಅಂದ್ರೆ ಯಾಕೆ ಕೆಲವೊಂದು ಕಾಳಜಿ ವ್ಯಕ್ತ ಆಗ್ತಿದೆ ಅಂತಂದ್ರೆ, ಅಪೋಸಿಷನ್ ಆರ್ಗ್ಯೂಸ್ ದಟ್ ದಿಸ್ ಮೂವ್ ಗಿವ್ಸ್ ಟೂ ಮಚ್ ಪವರ್ ಟು ದಿ ಸೆಂಟರ್ ಬಿಕಾಸ್ ಮೆನಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇರುತ್ತಲ್ವಾ, CBI, ED ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟರ್. ಈ ಒಂದು ಬಿಲ್ ನಿಂದಾಗಿ, ಈ ಒಂದು ಕಾಯ್ದೆ ಏನಾದ್ರೂ ಜಾರಿಗೆ ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ತುಂಬಾ ಪವರ್ ಸಿಕ್ಬಿಡುತ್ತೆ.
ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು, CBI, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್, ಇವರೆಲ್ಲ ಬರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಹಾಗಾಗಿ ಅವರು ಒಂದು ವೇಳೆ ಕೇಂದ್ರ ಸರ್ಕಾರ CBI, EDಯನ್ನ ದುರುಪಯೋಗ ಪಡಿಸಿಕೊಂಡು ಬೇರೆ ಬೇರೆ ಆರೋಪಗಳನ್ನು ಮಾಡಬಹುದು. ದೇ ಫಿಯರ್ ದಿಸ್ ಕುಡ್ ಬಿ ಮಿಸ್ಯೂಸ್ ಟು ಟಾರ್ಗೆಟ್ ಅಪೋಸಿಷನ್ ಲೀಡರ್ಸ್ ಸಿನ್ಸ್ ಮೆನಿ ಅಪೋಸಿಷನ್ CMs ಮಿನಿಸ್ಟರ್ಸ್ ಆಲ್ರೆಡಿ ಫೇಸ್ ಸಚ್ ಕೇಸಸ್. ಅಂತಂದ್ರೆ ಎಷ್ಟೋ ಕೇಂದ್ರ ಸರ್ಕಾರದಲ್ಲಿ ಒಂದು ಪಕ್ಷ ಇರುತ್ತೆ, ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಅದೇ ಪಕ್ಷ ಅಧಿಕಾರದಲ್ಲಿ ಇರೋದಿಲ್ಲ, ಬೇರೆ ಯಾವುದು ಪಕ್ಷ ಇರುತ್ತೆ. ಆವಾಗ ಈ ಕೇಂದ್ರ ಸರ್ಕಾರದಲ್ಲಿರೋ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಇಂತಹ ಬಿಲ್ಗಳನ್ನ, ಕಾನೂನುಗಳನ್ನ ಉಪಯೋಗಿಸಿಕೊಂಡು ಬೇರೆ ಯಾವುದೋ ರಾಜ್ಯದಲ್ಲಿ ಇರುವಂತಹ CMಗಳನ್ನ ವಜಾಗೊಳಿಸಬಹುದು, ಅವರ ಮೇಲೆ ಆರೋಪಗಳನ್ನ ಮಾಡಿ ಅವರನ್ನ ಜೈಲಿಗೆ ಕಳಿಸಬಹುದು. ಹಾಗಾಗಿ ಎಷ್ಟೋ ಕಡೆ ಇಂತಹ ಘಟನೆಗಳು ನಡೀತಾ ಇವೆ. ಎಷ್ಟೋ ಕಡೆ ಈ ED ಇರಬಹುದು ಮತ್ತೆ ಕೇಂದ್ರ ಸರ್ಕಾರದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಈ ರೀತಿ ಮಾಡ್ತಾ ಇವೆ. ಅಂತಂದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು, ಅದಾದ್ಮೇಲೆ ಕೆಲವು ದಿನ ಅವರನ್ನ ಜೈಲಲ್ಲಿ ಇಡೋದು. ಕೆಲವರ ಮೇಲೆ ಆರೋಪ ಪ್ರೂವ್ ಆಗುತ್ತೆ, ಕೆಲವರ ಮೇಲೆ ಆರೋಪ ಪ್ರೂವ್ ಆಗೋದಿಲ್ಲ. ಆದ್ರೆ ಇಲ್ಲಿ 5 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷದ ಒಂದು ಆರೋಪ ಇದ್ರೆ ಅದನ್ನ ತಕ್ಷಣ ಅವರನ್ನ ರಿಮೂವ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಮೇ ಬಿಕಮ್ ಅ ಟೂಲ್ ಟು ರಿಮೂವ್ ಎಲೆಕ್ಟೆಡ್ ಲೀಡರ್ಸ್, ಅಂಡರ್ಮೈನಿಂಗ್ ಫೆಡರಲಿಸಮ್ ಅಂಡ್ ವಿಲ್ ಆಫ್ ದಿ ಪೀಪಲ್. ಫೆಡರಲಿಸಮ್, ನಮ್ಮ ಒಕ್ಕೂಟ ವ್ಯವಸ್ಥೆ, ಅದು ಮತ್ತೆ ವಿಲ್ ಆಫ್ ದಿ ಪೀಪಲ್ ಅಂತಂದ್ರೆ ಈ ಮುಖ್ಯಮಂತ್ರಿಗಳೆಲ್ಲ ಅಥವಾ ಈ ಮಂತ್ರಿಗಳೆಲ್ಲ ಆಯ್ಕೆ ಆಗಿರೋದು ಜನಾಭಿಪ್ರಾಯ, ಮತ ಆಧಾರದ ಮೇಲೆ. ಇಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ಅವರು ಆಯ್ಕೆಯಾಗಿರೋರು. ಹಾಗಾಗಿ ಈಗ ಯಾವುದೋ ಒಂದು ಕಾನೂನಿನ ಮೂಲಕ ಅವರನ್ನ ಈ ರೀತಿ ತೆಗೆದು ಹಾಕೋದು ತಪ್ಪು. ಇದರಿಂದ ಒಕ್ಕೂಟ ವ್ಯವಸ್ಥೆ ಇರಬಹುದು, ಪ್ರಜಾಪ್ರಭುತ್ವ ತತ್ವಗಳಿರಬಹುದು, ಅವುಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ, ಇಂಡಿಯಾ ಆಲ್ರೆಡಿ ಹ್ಯಾಸ್ ಸ್ಟ್ರಿಕ್ಟ್ ಆಂಟಿ ಕರಪ್ಷನ್ ಲಾಸ್. ಕೆಲವು ಕರಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದೆ. The corruption must be tackled, but these laws have been accused of being used selectively against opposition leaders. ಕರಪ್ಷನ್ ನ ಕಡಿಮೆ ಮಾಡಲೇಬೇಕು, ಹೇಗಾದ್ರೂ ಹತ್ತಿಕ್ಕಲೇಬೇಕು. ಆದ್ರೆ ಈ ಲಾಗಳನ್ನ ಅಪೋಸಿಷನ್ ಲೀಡರ್ಗಳು, ಬೇರೆ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಟ್ಕೊಂಡೇ ಆಡಳಿತ ಪಕ್ಷ ಇದನ್ನ ಉಪಯೋಗಿಸ್ಕೊಳ್ಳುತ್ತೆ ಅನ್ನುವಂತಹ ಆರೋಪ ಇದೆ. ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ಯಾಟರ್ನ್, ಮೋಸ್ಟ್ ಅಪೋಸಿಷನ್ ಲೀಡರ್ಸ್ ಫೇಸ್ ಸಚ್ ಕೇಸಸ್ ವೈಲ್ ರೂಲಿಂಗ್ ಪಾರ್ಟಿ ಲೀಡರ್ಸ್ ಆರ್ ಆಫನ್ ಸ್ಪಾರ್. ಎಷ್ಟೋ ಸಾರಿ ಏನಾಗುತ್ತೆ, ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಆ ಪಕ್ಷದ ನಾಯಕರಿಗೆ ಏನೂ ಆಗೋದಿಲ್ಲ, ವಿರೋಧ ಪಕ್ಷದ ನಾಯಕರ ಮೇಲೆ ಜಾಸ್ತಿ ಆರೋಪ, ಅವರನ್ನು ಜೈಲಿಗೆ ಕಳಿಸುವಂತಹ ಸಂದರ್ಭಗಳನ್ನು ನಾವು ನೋಡ್ತೇವೆ. ದಿಸ್ ಲುಕ್ಸ್ ಲೆಸ್ ಲೈಕ್ ಅ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂಡ್ ಮೋರ್ ಲೈಕ್ ಲಾ ಫೇರ್. ಲಾ ಫೇರ್ ಅಂತಂದ್ರೆ ಯೂಸಿಂಗ್ ಲಾ ಆಸ್ ಅ ಪೊಲಿಟಿಕಲ್ ವೆಪನ್, ಕಾನೂನನ್ನೇ ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದು. ಹಾಗಾಗಿ ಅಂತಹ ಲಾ ಫೇರ್ ಆಗಿ ಇದು ಯೂಸ್ ಆಗ್ತಾ ಇದೆ. ಕರಪ್ಷನ್ ವಿರುದ್ಧ ಹೋಗ್ತಾ ಇಲ್ಲ ಇವರು, ಅದರ ಬದಲು ತಮ್ಮ ವಿರೋಧ ಪಕ್ಷದವರ ವಿರುದ್ಧ ರಾಜಕೀಯ ಅಸ್ತ್ರವನ್ನಾಗಿ ಇಂತಹ ಕಾನೂನುಗಳನ್ನ ತಯಾರಿಸ್ತಾ ಇದ್ದಾರೆ, ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಸೊ ವೈ ಇಸ್ ದಿಸ್ ಡೇಂಜರಸ್? ಇಟ್ ರಿಸ್ಕ್ ರಿಮೂವಿಂಗ್ ಎಲೆಕ್ಟೆಡ್ ಅಫಿಷಿಯಲ್ಸ್ ವಿತೌಟ್ ಟ್ರಯಲ್ ಆರ್ ಕನ್ವಿಕ್ಷನ್. ಹಾಗಾಗಿ ಎಲೆಕ್ಟೆಡ್ ಅಫಿಷಿಯಲ್ಸ್, ಅವರು ಎಲೆಕ್ಷನ್ ಮೂಲಕ ಆಯ್ಕೆಯಾದವರು, ಅವರನ್ನ ಯಾವುದೇ ಟ್ರಯಲ್, ಕನ್ವಿಕ್ಷನ್ ಅಂದ್ರೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡದೆ ಅಥವಾ ಅವರು ಆರೋಪಿಗಳಂತ ಸಾಬೀತು ಆಗದೆ ಆಗ್ಲೇ ಅವರನ್ನ ರಿಮೂವ್ ಮಾಡಿಬಿಡ್ತಾರೆ. ಜಸ್ಟ್ ಆನ್ ದ ಬೇಸಿಸ್ ಆಫ್ ಅನ್ ಇನ್ವೆಸ್ಟಿಗೇಷನ್, ಒಂದು ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ಅವರನ್ನ ರಿಮೂವ್ ಮಾಡ್ತಾರೆ. ದಿಸ್ ಕುಡ್ ಡಿಸ್ಕ್ರೆಡಿಟ್ ಡೆಮಾಕ್ರಸಿ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುತ್ತೆ. ಆಸ್ ವೋಟರ್ಸ್ ಚಾಯ್ಸಸ್ ಆರ್ ಓವರ್ ಟರ್ನ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಅಲ್ವಾ. ಇಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿರುತ್ತೆ, ಇವರೇ ಹೆಚ್ಚು ಅಂತ ಆಗ್ಬಿಡುತ್ತೆ. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಧಿಕಾರಿಗಳು, ಪ್ರಜೆಗಳೇ ಮುಖ್ಯವಾಗಿ ಎಲ್ಲಕ್ಕಿಂತ ಮೇಲು. ಆದ್ರೆ ಇಂಥ ಏಜೆನ್ಸಿಗಳೇ ಈಗ ಪ್ರಜೆಗಳಿಗಿಂತ ಮೇಲು ಅನ್ನೋ ರೀತಿಯ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗುತ್ತೆ. ಇಟ್ ವೀಕನ್ಸ್ ಫೆಡರಲ್ ಪ್ರಿನ್ಸಿಪಲ್ಸ್. ಅದೇ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆ, ಸೆಂಟರ್ ಇರಬಹುದು ಮತ್ತೆ ಸ್ಟೇಟ್, ಎರಡರ ನಡುವೆ ಬ್ಯಾಲೆನ್ಸ್ ಹೋಗ್ತಾ ಇರುತ್ತೆ, ಅಸಮತೋಲನ ಉಂಟಾಗುತ್ತೆ. ಅಂಡ್ ಮೇ ಬಿ ಯೂಸ್ ಇಟ್ ಟು ಸೈಲೆನ್ಸ್ ಆಪೋಸಿಷನ್ ವಾಯ್ಸಸ್. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಧ್ವನಿ ಎತ್ತದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೂ ಸಹ ಇದನ್ನ ಬಳಸಬಹುದು. ಹಾಗಾಗಿ ಆರ್ಟಿಕಲ್ ಏನ್ ಹೇಳುತ್ತೆ, ದಟ್ ವೈಲ್ ಅಕೌಂಟಬಿಲಿಟಿ ಇಸ್ ಇಂಪಾರ್ಟೆಂಟ್, ಹೊಣೆಗಾರಿಕೆ, ಆನೆಸ್ಟಿ, ಪ್ರಾಬಿಟಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಹೌದು. ದೀಸ್ ಬಿಲ್ಸ್ ಮೇ ಲೀಡ್ ಟು ಪೊಲಿಟಿಸೈಸೇಷನ್ ಆಫ್ ಲಾ. ಅಂದ್ರೆ ಕಾನೂನನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸ್ಕೊಳ್ಳೋದು, ಅದರಿಂದ ಫೆಡರಲಿಸಂ ವೀಕ್ ಆಗುತ್ತೆ. ಮತ್ತೆ ಅಂಡರ್ಮೈನ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್, ಜನರಿಂದ ಆಯ್ಕೆ ಆದವರಲ್ವಾ, ಜನಾಭಿಪ್ರಾಯವನ್ನ, ಜನಾದೇಶವನ್ನೇ ನಾವು ನಿರಾಕರಿಸಾಗುತ್ತೆ. ಬೈ ರಿಮೂವಿಂಗ್ ಎಲೆಕ್ಟೆಡ್ ಲೀಡರ್ಸ್
ಏಜೆನ್ಸೀಸ್ ಕಂಟ್ರೋಲ್ ಬೈ ದಿ ಸೆಂಟರ್. ಎಲ್ಲವನ್ನ ಸೆಂಟ್ರಲ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಜನರ ಒಂದು ಅಭಿಪ್ರಾಯಗಳಿಗೆ ಮನ್ನಣೆ ಇಲ್ಲದೆ ಇರೋ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಈ ಆರ್ಟಿಕಲ್ ಹಾಗೆ ಹೇಳ್ತಾ ಇದೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.